ಸರ್ ಟೋಟಲಿ ಇಲ್ಲಿ ತಾವು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದೀರಿ. ಎಲ್ಲ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಒಬ್ಬೊಬ್ಬರನ್ನೇ. ಅದು ಹಂಗೇನು ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯ ಆಪ್ತಾರೆ, ನಾವು ಪಾರ್ಟಿ ಆಪ್ತಾರೆ. ನಾವು ಇದ್ದಿದ್ದು ಇಷ್ಟು ದಿವಸ ಆಕಸ್ಮಿಕ ತೆಗ್ದಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ತಿದೆ. ಈಗ ಇಷ್ಟು ದಿವಸ ಅಂತೂ ಪಾರ್ಟಿಯಾಗೆ ಇದ್ದಿದ್ದು. ನಾವು ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಒಬ್ಬರು ನಮ್ಮ ಮುಖಂಡರು, ನಾಯಕರು, ಶಿವಕುಮಾರ್ ಒಬ್ರು ನಾಯಕರು. ಅದೇ ಒಬ್ರಿಗೊಂದು ಅಂತ ಓಪನ್ ಆಗಿ ಕಾಣ್ತಾ ಇದೆ. ಇಂಥವು ಬೇಕಾದ ಸರ್ತಿ ಆಗಿದಾವೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಯಾರ ಮೇಲೆ ಕ್ರಮ ಆಗಬೇಕಾಗಿತ್ತು, ಯಾರ ಮೇಲೆ ಕ್ರಮ ಆಯ್ತು ಅಂತ? ಯಾರ ಮೇಲೆ ಕ್ರಮ ಅಂದ್ರೆ ಯಾರು ಕರೆದಿಲ್ಲ, ಯಾರು ಜವಾಬ್ದಾರಿಯಾಗಿ ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ, ಮಾತಾಡ್ಕೊಂಡು ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ, ಅವ್ರ ಕರ್ತವ್ಯ ಇತ್ತಲ್ಲ. ಅವ್ರು ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಹೇಳಬೇಕು. ಪ್ಲಸ್ ಟಿಕೆಟ್ ಯಾರು ಕೊಟ್ಟಿದಾರಲ್ಲ ಅವರು ಅವರ ಯಜಮಾನರು ತೀರ್ಕೊಂಡ್ರಲ್ಲ, ಅವರು ಓಪನ್ ಆಗಿ ಡಯಾಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರಲ್ಲ, BJP ಗೆಲ್ಲಿಸ್ರಿ ಅಂತ ಯಡಿಯೂರಪ್ಪನ ಮಗನಿಗೆ. ಅದು ಯಾಕೆ ಕ್ರಮ ತಗೊಂಡಿಲ್ಲ ಸರ್? ತಾವು 4 ಗೋಡೆ ಮಧ್ಯೆ ಪಾರ್ಟಿ ಅಭ್ಯರ್ಥಿ ವಿಚಾರವಾಗಿ ಅವ್ರು ಹೇಳಿದ್ದನ್ನ ಒಪ್ಕೊಂಡಿದ್ರಿ, ಆಮೇಲೆ ತಾವು ಒಪ್ಕೊಳ್ಳದೆ ಈ ರೀತಿ ಪಕ್ಷ ವಿರುದ್ಧವಾಗಿ ನಿಂತಿದ್ದೀರಿ ಅಂತ. ಯಾರು ಏನು ಹೇಳಿಲ್ಲಿದ್ದು ಒಪ್ಕೊಳೋದು ಕ್ವಶನ್ ಅಲ್ಲಿಂದ ಬರ್ತದೆ. ಯಾರು ಒಬ್ಬರು ಮಾತಾಡಿರೋದು ನನಗೆ ಹೇಳ್ಬೇಕಲ್ಲ. ಶಿವಕುಮಾರ್ ಅವ್ರು ಫೋನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್ ಅಂತ ಹೇಳಿದ್ರು, ಮಾಡಿದೆ. ನಾನು ಮಾಡಿ ಅವ್ರಿಗೆ ಅಪೀಲ್ ಮಾಡಿದೆ, ಕ್ಯಾಂಡಿಡೇಟಿಗೆ ವೋಟ್ ಕೊಡ್ರಪ್ಪ ಅಂತ ಅಪೀಲ್ ಮಾಡಿದೆ ಅಷ್ಟೇ. 4 ಗೋಡೆ ಮಧ್ಯೆ ಸರ್ ನೀವು ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನನ್ಗೆ ಯಾರು ಹೇಳಲಿಲ್ಲ, ಯಾರು ಕೇಳಲಿಲ್ಲ. ಅದು ಆ ವಿಚಾರದಾಗ ನನಗೆ ಯಾರು ಹೇಳಿಲ್ಲ. ನನಗೆ ಯಾರು ನನಗೆ ಸಮರ್ಥರಿಗೆ ಕೊಡ್ತದೀವಿ ಅಂತಲೂ ನನಗೆ ಯಾರು ಹೇಳಿಲ್ಲ. ಅವಾಗ ಒಪ್ಕೊಂಡಿದ್ರಿ, ಆಮೇಲೆ ಉಲ್ಟಾ ಹೊಡೆದ್ರಿ ಅಂತ ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಅದು ಎಲ್ಲಿ ಒಪ್ಕೊಂಡಿದ್ವಿ ಅಂತ ತೋರಿಸ್ಬೇಕಲ್ಲ. ನಮ್ಮ ಹತ್ರ ಅದು ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೂ ಇದೆ, ನಮಗೂ ಬಂದಿದೆ ಎಲ್ಲ. ಪಕ್ಷ ಅನ್ನುವಂತಹದ್ದು ಬಂದಾಗ ಜೊತೆಗೆ ನಿಂತು ಪ್ರಚಾರ ಮಾಡಬೇಕಿತ್ತು, ಅದನ್ನ ಕರಿಬೇಕಿತ್ತ ಪಕ್ಷಕ್ಕಾಗಿ ಅನ್ನುವಂತಹದ್ದು ಈ ಪ್ರಶ್ನೆ ಎದ್ದಿದೆ ಸರ್. ಮತ್ತೆ ಟಿಕೆಟ್ ಕೇಳಬೇಕಾಗಿದ್ದು ಯಾಕೆ? ಮತ್ತೆ ಅವರೇ ಹುಡುಕಿ ಕೊಟ್ಬಿಡ್ಬೇಕಾಯ್ತಲ್ಲ. ಅದು ಯಾಕೆ ಕೇಳೇ ಕೊಡ್ಬೇಕಂತ ಐತಿ? ಟಿಕೆಟ್ ಕೇಳಿದ್ರೆ ಕೊಡ್ಬೇಕಂತ ಏನಿದೆ? ಹಂಗೆ ಕೊಟ್ಬಿಡ್ಬೋದಲ್ಲ ಟಿಕೆಟ್. ಈಗ ಕರೆದಿಲ್ದಂಗೆ ಬಂದು ಆಕಸ್ಮಿಕ ಎಲ್ಲರನ್ನು ಸರ್ತಿ ಕ್ಯಾನ್ವಾಸ್ ಮಾಡಿದ್ವಿ ನಾವು. ಕ್ಯಾನ್ವಾಸ್ ಮಾಡಿದಾಗ ಇವ್ರು ನೋಡ್ರಿ, ಇವ್ರು ಬಂದಿದ್ದಕ್ಕೆ ಅಲ್ಲಿ ಓಟ್ ಬಂದಿಲ್ಲ ಅಂತ ಹೇಳೋದು, ನಾವು ಸುಮ್ಕೆ ನಾವೇ ಮಾಡ್ಕೊಂತಿದ್ವಿ ಅಂತ ಹೇಳೋದು. ಇಂಥವೆಲ್ಲ ಯಾರು ಕೇಳಬೇಕು? ಅವಶ್ಯಕತೆ ಇಲ್ಲ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳ್ತಿದ್ದೀರಿ. ಬಟ್ ಇಂಥ ನಿಮ್ಮಂತ ಹಿರಿಯ ನಾಯಕರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಗೌರವಯುತವಾಗಿ ನಡ್ಸ್ಕೊಳ್ಳೋತಾರನ ಸರ್ ಇದು ಪಾರ್ಟಿ? ನಾನು ಆ ವಿಚಾರ ಬಂದು ಕೂಡ್ಲೇನೆ ನಿಮಗೆ ಅದು ಏನೈತಿ ಅಂತ ಮಾತಾಡ್ತೀನಿ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ, ಅದು ಆಗಿದೆ ಅಂತ ಏನು ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದಿದೆ? ಫಲಿತಾಂಶಕ್ಕೂ ಮೊದಲೇ ನಿಮ್ಮ ನೀತಿ ವಿರುದ್ಧ ಎಕ್ಸ್ಪೆಲ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಏನು ಮಾಡೋಕ್ಕಾಗ್ತದೆ? ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ. ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ಅದು ತೊಂದರೆ ಇರ್ಬೋದು. ಸೋಲಿನ ಭೀತಿನ ಸರ್? ಅಲ್ಲ, ಏನಂದ್ರೆ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದಂತ ಅನಿಸ್ತೈತಿ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.